Hello everyone, I'm Nisha MD. Welcome to our channel. Today we will discuss about features of management. Let's start with management meaning. Management is an individual or a group of individuals that accept responsibilities to run an organization. They plan, organize, direct and control all the essential activities of the organization. ಈ ಮ್ಯಾನೇಜ್ಮೆಂಟ್ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಆರ್ಗನೈಸೇಷನ್ ಇಂಡಿವಿಜುವಲ್ ಆಗಿ ಅಥವಾ ಗ್ರೂಪ್ ಆಗಿ ತನ್ನದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಬಿಸ್ನೆಸ್ ಅಥವಾ ವರ್ಕಲ್ಲಿ ರನ್ ಮಾಡೋದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಆರ್ಗನೈಸೇಷನ್ ಆಕ್ಟಿವಿಟೀಸ್ನ ಎಸೆನ್ಷಿಯಲ್ ಆಗಿ ವರ್ಕ್ ಮಾಡೋದಾಗಿರುತ್ತೆ. ಈ ಆಕ್ಟಿವಿಟೀಸ್ ಅಂತ ಏನು ಹೇಳಿದ್ರೆ, ಆರ್ಗನೈಸೇಷನ್ ಪ್ರೋಸೆಸ್ ಏನಿರುತ್ತೆ ಅದನ್ನು ನಾವು ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಪ್ರೋಸೆಸ್ ಅಂದರೆ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಆರ್ಗನೈಸ್ ಮಾಡೋದಾಗಿರ್ಬೋದು, ಮತ್ತು ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ ಮಾಡೋದಾಗಿರ್ಬೋದು. ಇದನ್ನು ನಾವು ಆಕ್ಟಿವಿಟೀಸ್ ಅಂತ ಹೇಳಿ ಕರಿತೀವಿ. ದಿ ಮೋಟಿವೇಟ್ ಅದರ್ಸ್ ಟು ಡೂ ದಿ ವರ್ಕ್ ಆ್ಯಂಡ್ ಕೋಆರ್ಡಿನೇಟ್ ಆಲ್ ದಿ ವರ್ಕ್ ಫಾರ್ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಜೇಷನ್. ಮ್ಯಾನೇಜ್ಮೆಂಟ್ ಅಂದರೆ ಓನ್ಲಿ ವರ್ಕ್ ಮಾಡೋದಲ್ಲ, ಮತ್ತು ಕೆಲಸ ಮಾಡೋ ಥರ ಮೋಟಿವೇಟ್ ಮಾಡಬೇಕು ವರ್ಕರ್ಸ್ನ ನಾವು. ಮತ್ತು ಕೋಆರ್ಡಿನೇಟಲ್ಲಿ ವರ್ಕ್ ಆರ್ಗನೈಸೇಷನಲ್ಲಿ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋ ಥರ ನಾವು ಮೋಟಿವೇಟ್ ಮಾಡಬೇಕು. ಅಂತ ಹೇಳಿದ್ರೆ ನಾವು ವರ್ಕರ್ಸಿಗೆ ಬರೀ ಸ್ಯಾಲ್ರಿ ಕೊಟ್ಟರೆ ಅವರು ಮೋಟಿವೇಟ್ ಆಗಲ್ಲ, ಮತ್ತು ನಾವು ಅವರು ನಮ್ಮ ಮಾತುಗಳಿಂದ ಮೋಟಿವೇಟ್ ಆಗ್ತಾರೆ. ಅಂದರೆ ನಾವು ಅವ್ರು ಮಾಡೋಂಥ ಕೆಲಸನ ನಾವು ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು, ಮತ್ತು ಸ್ಯಾಲ್ರಿ ಪ್ಲಸ್ ಬೋನಸ್ ಕೊಡೋದಾಗಿರ್ಬೋದು, ಅವ್ರಿಗೆ ಇನ್ಶೂರೆನ್ಸ್ ಥರ ಪ್ರೊವೈಡ್ ಮಾಡೋದಾಗಿರ್ಬೋದು. ಈ ಥರ ನಾವು ಅವ್ರನ್ನ ಮೋಟಿವೇಟ್ ಮಾಡಿದ್ರೆ ಅವರು ಹೆಚ್ಚು ವರ್ಕ್ ಮಾಡ್ತಾರೆ. ಅದರಿಂದ ಕೂಡ ನಾವು ಕಂಪನಿ ಲಾಂಗ್ ಟರ್ಮ್ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಮ್ದು ಏನಿರುತ್ತೆ, ನಮ್ಮದು ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಏನಿರುತ್ತೆ ಅದು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡೆಫಿನೇಷನ್. According to Peter Drucker, without institution there is no management, but without management there is no institution. It is clear that management becomes the specific organ of performance and survival of the institutions. ಪೀಟರ್ ಡ್ರಕ್ಕರ್ ಅವ್ರ ಪ್ರಕಾರ ಮ್ಯಾನೇಜ್ಮೆಂಟ್ ಅಂದರೆ ಏನಂತ ಹೇಳಿದ್ರೆ, ವಿತೌಟ್ ಇನ್ಸ್ಟಿಟ್ಯೂಷನ್ ಈಸ್ ನಾಟ್ ಮ್ಯಾನೇಜ್ಮೆಂಟ್, ವಿತೌಟ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಯಾರು? ಪೀಟರ್ ಡ್ರಕ್ಕರ್ ಅವರು. ಕ್ಲಿಯರಾಗಿ ಹೇಳೋದಾದರೆ, ಮ್ಯಾನೇಜ್ಮೆಂಟ್ ಒಂದು ಸಂಸ್ಥೆಯ ಅಂಗವಾಗಿ ಅಂದರೆ ಆರ್ಗನ್ ಆಗಿ ಕಾರ್ಯನಿರ್ವಹಿಸುತ್ತೆ, ಅಂದರೆ ಕೆಲಸ ಮಾಡ್ತಿರುತ್ತೆ. ಮತ್ತು ಒಂದು ಇನ್ಸ್ಟಿಟ್ಯೂಷನ್ ಸರ್ವೈವ್ ಆಗಬೇಕಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಇರಲೇಬೇಕು. ಅಂತಂದರೆ ಈ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಗೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಫಾರ್ ಎಕ್ಸಾಂಪಲ್ಲು ನಾವು ಹೇಳೋದಾದರೆ, ಈ ಮನುಷ್ಯನ ಬಾಡಿಲಿ ಹಾರ್ಟ್ ಯಾವ ರೀತಿ ಕೆಲಸ ನಿರ್ವಹಿಸ್ತಿರುತ್ತೋ, ಅಂದರೆ ವಿತೌಟ್ ಹಾರ್ಟು ಮನುಷ್ಯ ಬದುಕೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಅದೇ ರೀತಿ ವಿತೌಟ್ ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ವೈವ್ ಆಗೋದಕ್ಕಾಗಲ್ವೋ, ಅದೇ ಥರನೇ ಇದು ಮ್ಯಾನೇಜ್ಮೆಂಟ್ನ ಹಾರ್ಟ್ ಅಂತಲೇ ಹೇಳ್ಬೋದು. ಅಂತಂದರೆ ಇನ್ಸ್ಟಿಟ್ಯೂಷನ್ ಆಫ್ ಹಾರ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಇಲ್ಲದೆ ಇನ್ಸ್ಟಿಟ್ಯೂಷನ್ ನಡೆಯಲ್ಲ. ಅದೇ ಥರನೇ ಮನುಷ್ಯನ ಬಾಡಿಲೂ ಕೂಡ ಹಾರ್ಟ್ ಇಲ್ಲದೆ ಮನುಷ್ಯ ಇರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಮನುಷ್ಯನ ಬಾಡಿಗೆ ಅಂದರೆ ಬಾಡಿಗೆ ಇನ್ಸ್ಟಿಟ್ಯೂಷನ್ನ ಹೋಲಿಸಿದ್ರೆ ಹಾರ್ಟಿಗೆ ಮ್ಯಾನೇಜ್ಮೆಂಟ್ನ ಹೇಳ್ಬಹುದು. ಮ್ಯಾನೇಜ್ಮೆಂಟು ಮನುಷ್ಯನ ಹಾರ್ಟ್ ಇದ್ದ ಹಾಗೆ. ಇನ್ಸ್ಟಿಟ್ಯೂಷನ್ ಇಲ್ಲದೆ ಮ್ಯಾನೇಜ್ಮೆಂಟ್ ಇರಲ್ಲ, ಮ್ಯಾನೇಜ್ಮೆಂಟ್ ಇಲ್ಲದೆ ಇನ್ಸ್ಟಿಟ್ಯೂಷನ್ ಇರಲ್ಲ. Now let's move on to features of management. Firstly, art as well as science. Management is both an art and a science. It is an art in the sense of possessing of managing skill by a person. In another sense, management is the science because developing certain principles or laws which are applicable in a place where a group of activities are coordinated. ಮ್ಯಾನೇಜ್ಮೆಂಟು ಆರ್ಟ್ ಆ್ಯಂಡ್ ಸೈನ್ಸ್ ಬೋತ್ ಎರಡೂ ಅಂತ ಹೇಳಬಹುದು. ಕೆಲವೊಬ್ರು ಹೇಳ್ತಾರೆ, ಕೆಲವ್ರು ಮೈಂಡ್ ಸೆಟ್ ಏನು ಹೇಳುತ್ತೆ, ಇದು ಬರೀ ಆರ್ಟ್ ಅಂತ ಮಾತ್ರ ಹೇಳ್ತಾರೆ. ಇನ್ನು ಕೆಲವರು ಬರೀ ಸೈನ್ಸ್ ಅಂತ ಹೇಳ್ತಾರೆ. ಆರ್ಟ್ ಅಂತ ಹೇಳೋರು ಯಾವ ಬೇಸ್ ಮೇಲ್ಗಡೆ ಹೇಳ್ತಾರೆ ಅಂದರೆ, ಅದ್ರ ಮ್ಯಾನೇಜಿಂಗ್ ಸ್ಕಿಲ್ ಏನಿರುತ್ತೆ ಅದ್ರ ಬೇಸ್ ಮೇಲ್ಗಡೆ ಕೆಲವೊಂದು ಪರ್ಸನ್ಸ್ ಅಥವಾ ಅವ್ರ ಮೈಂಡ್ ಸೆಟ್ ಏನು ಹೇಳುತ್ತೆ, ಇದು ಆರ್ಟ್ಸ್ ಅಂತ ಹೇಳುತ್ತೆ. ಅದೇ ಥರನೇ ಸ್ವಲ್ಪ ಅನ್ನದರ್ ಪರ್ಸನ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದ್ರದ್ದು ಡೆವಲಪಿಂಗ್ ಪ್ರಿನ್ಸಿಪಲ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸು ಅದು ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಅಪ್ಲಿಕೇಬಲ್ ಪ್ಲೇಸಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ ಮತ್ತು ಕೋಆರ್ಡಿನೇಟ್ರ್ ಏನಿರುತ್ತೆ ಅವರು ಅದನ್ನು ಡೆವಲಪ್ ಆಗೋ ಥರ ಮ್ಯಾನೇಜ್ಮೆಂಟಲ್ಲಿ ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡ್ಕೋತಾರೆ. ಇದನ್ನು ನೋಡಿಬಿಟ್ಟು ಕೆಲವೊಂದು ಪರ್ಸನ್ಸು ಅಂದರೆ ಅನ್ನದರ್ ಪರ್ಸನ್ಸು ಸೆನ್ಸು ಏನು ಹೇಳುತ್ತೆ ಅಂದರೆ ಇದು ಸೈನ್ಸ್ ಅಂತ ಹೇಳುತ್ತೆ. ಮತ್ತು ಇದನ್ನು ಸೈನ್ಸೇ ಅಥವಾ ಆರ್ಟೇ ಅಂತಲೇ ಹೇಳೋದಕ್ಕಾಗಲ್ಲ. ಬೋತ್ ಇದು ಆರ್ಟ್ ಆ್ಯಂಡ್ ಸೈನ್ಸ್ ಎರಡು ಅಂತಲೂ ಹೇಳಬಹುದು ನಾವು. Secondly, management is an activity. Management is the process of activity relating to the effective utilization of available resources for production,
The term resource include men, money, materials and machine in the organization. ಮ್ಯಾನೇಜ್ಮೆಂಟ್ ಈಸ್ ಪ್ರೊಸೆಸಿಂಗ್ ಆಕ್ಟಿವಿಟಿ ಆಗಿರುತ್ತೆ. ಅವೈಲೇಬಲ್ ರಿಸೋರ್ಸ್ನ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗೆ ಯುಟಿಲೈಸ್ ಮಾಡ್ಕೊಳ್ಳೋದಾಗಿರುತ್ತೆ. ಈ ಆ್ಯಕ್ಟಿವಿಟಿ ಅಂತಂದರೆ ಏನಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ಇದು ಆರ್ಗನೈಸೇಷನ್ ಪ್ರೋಸೆಸ್ ಆಗಿರುತ್ತೆ. ಪ್ಲ್ಯಾನ್ಸು, ಆರ್ಗನೈಸು, ಡೈರೆಕ್ಟು ಮತ್ತು ಕಂಟ್ರೋಲ್ ಮಾಡೋದಾಗಿರುತ್ತೆ ಅಂತ. ಮತ್ತು ಈ ರಿಸೋರ್ಸ್ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ ಈ ಮೆಷಿನ್ಸ್ ಆಗಿರ್ಬೋದು. ಈ ಮೆಷಿನ್ಸ್ ಇದ್ದರೆ ಮಾತ್ರ ನಾವು ವರ್ಕ್ ಮಾಡೋಕ್ಕೆ ಸಾಧ್ಯನ ಕಂಪ್ನೀಲಿ? ಇಲ್ಲ, ಆ ಮೆಷಿನ್ ಜೊತೆ ಮೆಟೀರಿಯಲ್ಸ್ ಬೇಕು. ಈ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕು ಅಂದರೆ ಏನು ಬೇಕು ನಮಗೆ? ಮನಿ. ಈ ಮೂರನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕು. ಮತ್ತು ಈ ವರ್ಕನ್ನು, ಈ ಪ್ರೋಸೆಸ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಇರಲೇಬೇಕಂದ್ರೆ ಮೆನ್ನು ಇರಲೇಬೇಕಾಗತ್ತೆ. ಇದೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಂಡಿರೋದಕ್ಕೆ ನಾವು ಮ್ಯಾನೇಜ್ಮೆಂಟ್ ಇಸ್ ಆನ್ ಆಕ್ಟಿವಿಟಿ ಅಂತ ಹೇಳ್ಬಹುದು. Management is a continuous process. The process of management mainly consists of planning, organizing, directing and controlling the resources. ನಾನು ನಿಮಗೆ ಆವಾಗಲೇ ಹೇಳಿದೆ, ಈ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಥವಾ ಆರ್ಗನೈಸೇಷನ್ ಪ್ರೋಸೆಸ್ ಅಥವಾ ಕಂಪ್ನಿ ಪ್ರೋಸೆಸ್ಸು, ಬಿಸ್ನೆಸ್ ಪ್ರೋಸೆಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಆರ್ಗನೈಸ್ ಮಾಡೋದಾಗಿರ್ಬೋದು, ಡೈರೆಕ್ಟ್ ಮಾಡೋದಾಗಿರ್ಬೋದು ಮತ್ತು ಈ ಕಂಟ್ರೋಲ್ ಮಾಡೋದಾಗಿರ್ಬೋದು. ಇದೆಲ್ಲ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಮತ್ತು the resources of an organization should be used to the best advantages of organization and the objectives to be achieved. ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿರುತ್ತೆ ಅದನ್ನು ಅಚೀವ್ ಮಾಡೋದಾಗಿರುತ್ತೆ. ದಿ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಫ್ ಎನಿ ಒನ್ ಅಲೋನ್ ಕೆನಾಟ್ ಪ್ರೊಡ್ಯೂಸ್ ಎನಿ ರಿಸಲ್ಟ್ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಅದರ್ ಬೇಸಿಕ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ನ ಆರ್ಗನೈಸೇಷನಲ್ಲಿ ಪ್ರೊಡ್ಯೂಸ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಿಸಲ್ಟ್ ಏನಾಗಿರುತ್ತೆ ಅಂದರೆ, ರಿಸಲ್ಟ್ ಅಂತ ಹೇಳಿದರೆ ಇದು ಪ್ರಾಫಿಟ್ ಆಗಿರ್ಬೋದು ಮತ್ತು ಮ್ಯಾಕ್ಸಿಮಮ್ ಏನು ಪ್ರಾಫಿಟ್ ಇರುತ್ತೆ ಅದನ್ನು ನಾವು ರಿಸಲ್ಟ್ ಅಂತ ಹೇಳ್ಬೋದು. ಇದೆಲ್ಲ ಆ್ಯಕ್ಟಿವಿಟೀಸ್ನ ಮತ್ತು ಇದೆಲ್ಲ ಪ್ರೋಸೆಸ್ನ ನಾವು ಕಂಟಿನ್ಯೂಸ್ ಪ್ರೋಸೆಸ್, ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ಬಹುದು. ನೆಕ್ಸ್ಟ್, ಆರ್ಗನೈಸ್ಡ್ ಆಕ್ಟಿವಿಟೀಸ್. Management is a group of organized activities. A group is formed not only in a public limited company but also in an ordinary club. ಮ್ಯಾನೇಜ್ಮೆಂಟು ಒಂದು ಗ್ರೂಪ್ ಆರ್ಗನೈಸ್ಡ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಗ್ರೂಪ್ ಅಂತ ಹೇಳಿದ್ರೆ ಓನ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಲ್ಲ, ಆರ್ಡಿನರಿ ಕ್ಲಬ್ ಕೂಡ ಇದರಲ್ಲಿ ಗ್ರೂಪಲ್ಲಿ ಆ್ಯಡ್ ಅಪ್ ಆಗಿರುತ್ತೆ, ಅಂದರೆ ಫಾರ್ಮಡ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಹೇಳೋದಾದರೆ, all the organization have their own objectives will be achieved only by a group of persons. These persons' activities should be organized in a systematic way to achieve the objectives. ಒಬ್ಬ ಪರ್ಸನ್ಗಿಂತ ಒಂದು ಗ್ರೂಪ್ ಅಂತ ಇದ್ದರೆ ಆ ಗ್ರೂಪ್ ಆಫ್ ಪರ್ಸನ್ಸಲ್ಲಿ ನಾವು ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡಬಹುದು ಅಂತ ಆರ್ಗನೈಸೇಷನ್ ಹೇಳುತ್ತೆ. ಅಂದರೆ ಆರ್ಗನೈಸೇಷನ್ದು ಆಬ್ಜೆಕ್ಟಿವ್ಸ್ ಅಥವಾ ಏಮ್ಸ್ ಏನಿರುತ್ತೆ ಅದನ್ನು ಇಂಡಿವಿಜುವಲಾಗಿ ನಾವು ಅಚೀವ್ ಮಾಡೋದಕ್ಕಿಂತ ಅಂದರೆ ಇಂಡಿವಿಜುವಲಾಗಿ ಒಬ್ಬನೇ ಡಿಸಿಷನ್ ತೊಗೋಬೇಕಾಗತ್ತೆ. ಅವರೊಬ್ಬರನ್ನೇ ಏನೇನು ಪ್ರಾಬ್ಲಮ್ ಬಂದರೂ ಫೇಸ್ ಮಾಡಬೇಕಾಗತ್ತೆ. ಅದೇ ರೀತಿ ಒಂದು ಗ್ರೂಪ್ ಅಂತ ಇದ್ದರೆ ಬರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡೋದಕ್ಕೆ, ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಮ್ಮದು ಪ್ರಾಫಿಟ್ ಏನಿರುತ್ತೆ ಅದನ್ನು ಎಷ್ಟು ಅಚೀವ್ ಮಾಡ್ಬೋದು ಅಂತ ಪ್ಲ್ಯಾನ್ಸ್ ಮಾಡ್ಬೋದು. ಮತ್ತು ನಮ್ದು ಏಮ್ ಏನಿರುತ್ತೆ, ನಮ್ದು ಆಬ್ಜೆಕ್ಟಿವ್ ಏನಿರುತ್ತೆ ಅದನ್ನು ಅಚೀವ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಏಮ್ಸ್ ಎಟ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್. The available resources are properly utilized to get desired results. The result should be the maximizing profit or increasing profit by the economic function of a manager. ಅವೈಲೇಬಲ್ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ನಾವು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡೋದಾಗಿರುತ್ತೆ. ಮತ್ತು ಪ್ರತಿಯೊಂದು ಆರ್ಗನೈಸೇಷನ್ ಇನ್ವೆಸ್ಟ್ ಮಾಡೋದು ಯಾವ ರೀತಿ ಅಂತ ಹೇಳಿದರೆ, ಜಾಸ್ತಿ ನಮಗೆ ಅರ್ನ್ ಆಗಲಿ, ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡಬೇಕು ಮತ್ತು ಲಾಂಗ್ ಟರ್ಮ್ ಸರ್ವೈವ್ ಆಗಬೇಕು ಅನ್ನೋದೇ ಗೋಲ್ ಆಗಿರುತ್ತೆ. ನಾನು ಆವಾಗಲೇ ಅದರಲ್ಲಿ ಹೇಳಿದೆ ನಿಮಗೆ ಏನಂತ ಅಂತ. ಈ ಕಂಪ್ನಿ ಗೋಲ್ ಏನಾಗಿರುತ್ತೆ ಅಂತ ಹೇಳಿದರೆ, ನಮ್ಮ ಆಬ್ಜೆಕ್ಟಿವ್ನ ನಾವು ಅಚೀವ್ ಮಾಡೋದು ಮತ್ತು ಮ್ಯಾಕ್ಸಿಮಮ್ ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕಿಂತ ಹೆಚ್ಚು ಪ್ರಾಫಿಟ್ ಬರಬೇಕು. ಯಾವುದೇ ಕಂಪ್ನಿ ಕೂಡ ನಾವು ಲಾಸ್ ಆಗಬೇಕು ಅಂತ ಇಷ್ಟಪಡೋದಿಲ್ಲ. ಯಾವಾಗಲೂ ಅಷ್ಟೇ ನಾವು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅಚೀವ್ ಮಾಡಬೇಕು ಮತ್ತು ನಮ್ಗೆ ಏಮನ್ನ ಲಾಂಗ್ ಟೈಮ್ ಸರ್ವ್ ಆಗಬೇಕು ಮತ್ತು ನಮ್ಮ ಏಮ್ ಏನಿರುತ್ತೆ ಅದನ್ನು ಅಚೀವ್ ಮಾಡೋದಾಗಿರುತ್ತೆ. ಇದನ್ನು ನಾವು ಇದು ಮ್ಯಾನೇಜ್ಮೆಂಟ್ ಏಮ್ಸ್ ಅಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಹೇಳ್ಬಹುದು. ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್. There are a number of decisions taken by the management every day. Decision making arises only when there is availability of alternative courses of action. The quality of decision taken by the manager determines the organization performance. The success or failure of an organization depends upon the degree of right decision taken by the manager.
ಈ ಡಿಸಿಷನ್ ಮೇಕಿಂಗ್ ಒಂದು ಪ್ರಮುಖವಾದದ್ದು ಅಂತ ಹೇಳಿದರೆ ರೈಟ್ ಡಿಸಿಷನ್ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಒಂದು ಕಂಪ್ನಿಗೆ. ಅಂದರೆ ಮ್ಯಾನೇಜರ್ ತಗೊಳ್ಳೋಂಥ ಡಿಸಿಷನ್ ಮೇಲೆ ಕಂಪ್ನಿ ಸಕ್ಸಸ್ಸು ಮತ್ತು ಫೇಲ್ಯೂರ್ ಕೂಡ ಇರುತ್ತೆ. ಅಂದರೆ ಏನಾದ್ರು ಅಕಸ್ಮಾತ್ ಅವರೊಬ್ಬರೇ ಅಂದರೆ ಡಿಸಿಷನ್ ತೊಗೊಂಡ್ರು ಒಂದೊಂದ್ಸಲ ರೈಟ್ ಡಿಸಿಷನ್ ತೊಗೋಬೋದು, ಸಮ್ ಒನ್ ಟೈಮ್ಸು ಅದು ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರುತ್ತೆ. ಆಗ ಒಂದು ಗ್ರೂಪ್ ಆ್ಯಕ್ಟಿವಿಟಿಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಈಗ ಡಿಸಿಷನನ್ನು ಡಿಸ್ಕಸ್ ಮಾಡಿ ಈ ಥರ ತೊಗೊಂಡಿದ್ದೀವಿ, ಈ ಡಿಸಿಷನ್ ಸರಿನಾ ಅಂತ ಹೇಳಿದಾಗ ಆ ಡಿಸಿಷನ್ನು ಸಕ್ಸಸ್ ಅಂತ ಚಾನ್ಸಸ್ ಇರುತ್ತೆ. ಅದರಿಂದ ಕಂಪ್ನಿಗೂ ಕೂಡ ಒಳ್ಳೆಯದು. ಮತ್ತು ಕ್ವಾಲಿಟಿ ಆಫ್ ಡಿಸಿಷನ್ನ ತಗೊಳ್ಳೋದ್ರಿಂದ ಮ್ಯಾನೇಜರ್ಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಅದರಿಂದ ಆರ್ಗನೈಸೇಷನ್ ಕೂಡ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೊಫೆಷನ್. ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೊಫೆಷನ್ ಬಿಕಾಸ್ ಇಟ್ ಪ್ರೊಸೆಸಸ್ ದಿ ಕ್ವಾಲಿಟೀಸ್ ಆಫ್ ಎ ಪ್ರೊಫೆಷನ್. A fund of knowledge is imported and transferred in this profession and same is followed by management. The established principles of management are applied in practice. ಈ ಮ್ಯಾನೇಜ್ಮೆಂಟ್ ಒಂದು ಪ್ರೊಫೆಷನ್ ಅಂತ ಹೇಳ್ತೀವಿ ಬಿಕಾಸ್ ಸಮೂನ್ ಕ್ವಾಲಿಟೀಸ್ ಇರುತ್ತೆ ಮತ್ತು ಆರ್ಗನೈಸೇಷನ್ ಆ್ಯಕ್ಟಿವಿಟೀಸ್ ಏನಿರುತ್ತೋ ಅದೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಮತ್ತು ಇದೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ಸ್ಪೆಸಿಫಿಕ್ ಪ್ರೊಫೆಷನ್ ಇರುತ್ತೆ. ಅದಕ್ಕೋಸ್ಕರನೇ ನಾವು ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೊಫೆಷನ್ ಅಂತ ಹೇಳ್ಬೋದು. ಮ್ಯಾನೇಜ್ಮೆಂಟ್ ಅಂತಂದರೆ ಪ್ರಿನ್ಸಿಪಲ್ಸ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋದು ಏನಿರುತ್ತೆ ಅದನ್ನು ಪ್ರಾಕ್ಟೀಸ್ ಆಗಿ ಅಪ್ಲೈ ಮಾಡ್ಕೊಳ್ಳೋದಾಗಿರುತ್ತೆ. ಅಂದರೆ ಮ್ಯಾನೇಜ್ಮೆಂಟ್ ಏನಿರುತ್ತೆ ಪ್ರಿನ್ಸಿಪಲ್ನ ಎಸ್ಟಾಬ್ಲಿಷ್ ಮಾಡಿ ಅದನ್ನು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಾವು ಒಂದು ಕಂಪ್ನಿನ ಅಥವಾ ಒಂದು ಆರ್ಗನೈಸೇಷನ್ನ ಸರ್ವೈವ್ ಅಥವಾ ಲಾಂಗ್ ಟರ್ಮ್ ಆಗಿ ಅಂದರೆ ನಿರ್ವಹಿಸೋದಕ್ಕೆ ಸಾಧ್ಯ, ಅದು ಇರೋದಕ್ಕೆ ಸರ್ವೈವ್ ಮಾಡೋದಕ್ಕೆ ಸಾಧ್ಯ ನಾವು ಅಂತ ಹೇಳಿದರೆ. ಒಂದು ಪ್ರೊಫೆಷನ್ ಅಂತ ಹೇಳಿದ್ರೆ ಒಂದು ಕೆಲಸ. ಈಗ ನಾವೇನಾದರೂ ಒಂದು ಕಂಪ್ನಿಗೆ ನಾವು ಜಾಯಿನ್ ಆಗ್ತೀವಿ ಅಂತ ಹೇಳಿದ್ರೆ ಒಂದು ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಮತ್ತು ಮೀಡಿಯಮ್ಮು ಮತ್ತು ಅಪ್ಪರು ಮತ್ತು ಲೋವರು ಅಂತ ಏನಿರುತ್ತೆ, ಈ ಥರ ಮ್ಯಾನೇಜ್ಮೆಂಟು ಅನ್ನೋದು ಅದರದ್ದೇ ಆದಂಥ ಗ್ರೂಪ್ ಇರುತ್ತೆ. ಅದೇ ಥರ ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹೇಳಿದ್ರೆ MD ಬರ್ತಾರೆ, ಸಮೂನ್ ಮೆಂಬರ್ಸ್ ಬರ್ತಾರೆ. ಅದೇ ಥರನೇ ಈ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರೊಫೆಷನ್ ಆಗಿರುತ್ತೆ. ಆ ಪ್ರೊಫೆಷನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಆರ್ಗನೈಸೇಷನ್ ಪ್ರೊಸೆಸಿಂಗ್ ಏನಿರುತ್ತೆ, ಪ್ಲ್ಯಾನಿಂಗು ಅದೆಲ್ಲನೂ ಇನ್ಕ್ಲೂಡ್ ಒಳಗೊಂಡಿರುತ್ತೆ. ಇದೆಲ್ಲವನ್ನು ಕೂಡ ನಿಭಾಯಿಸೋಂಥ ಕೆಪಾಸಿಟಿ ಇರಬೇಕು ಆ ಪ್ರೊಫೆಷನಲ್ ಇರೋರಿಗೆ. ಸೆಕೆಂಡ್ಲಿ, ಯೂನಿವರ್ಸಲ್ ಅಪ್ಲಿಕೇಶನ್. The principle and practices of management are applicable not to any particular industry alone but applicable to every types of industry. The practice of management is different from one organization to another according to their nature. ಮ್ಯಾನೇಜ್ಮೆಂಟು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ನ ನಾಟ್ ಓನ್ಲಿ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಬಟ್ ಅಪ್ಲಿಕೇಬಲ್ ಎವರಿ ಟೈಪ್ಸ್ ಆಫ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಈ ಮ್ಯಾನೇಜ್ಮೆಂಟ್ ಅನ್ನೋದು ಬರೀ ಒಂದು ಕಂಪ್ನಿಗೆ ಮಾತ್ರ ಇದು ಅಪ್ಲೈ ಆಗಲ್ಲ. ಅಂದರೆ ಇದ್ರ ಪ್ರಿನ್ಸಿಪಲ್ಸು ಮತ್ತು ಪ್ರಾಕ್ಟೀಸಸ್ಸು ಅಂದರೆ ಟೈಪ್ಸ್ ಆಫ್ ಇಂಡಸ್ಟ್ರಿಗೆ ಇದು ಅಪ್ಲೈ ಆಗುತ್ತೆ. ಮತ್ತು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ನ ಡಿಫ್ರೆಂಟ್ ಇನ್ ಒನ್ ಆರ್ಗನೈಸೇಷನ್ ಟು ಅನ್ನದರ್ ನೇಚರ್ ಡೈರೆಕ್ಷನು ಅಂತ ಹೇಳಿದ್ರೆ ಇದು ಒಂದೇ ಒಂದು ಕಂಪ್ನಿಗೆ ಮಾತ್ರ ಒನ್ ಟೈಪ್ ಇಂಡಸ್ಟ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಂತ ಹೇಳಿದ್ರೆ ಇದ್ರ ತನ್ನದೇ ಆದಂಥ ಆರ್ಗನೈಸೇಷನ್ಗೆ ಇದು ಅಪ್ಲೈ ಆಗ್ಬೋದು. ಮತ್ತು ಅಂದರೆ ಡಿಫ್ರೆಂಟ್ ಪ್ರಾಕ್ಟೀಸ್ನ ಇದು ಒಳಗೊಂಡಿರುತ್ತೆ. ಅಂದರೆ ಒಂದೇ ಈಗ ಯಾವುದಾದ್ರೂ ಒಂದು ಪ್ರಾಕ್ಟೀಸ್ನ ಇದು ಒಂದು ಕಂಪ್ನಿ ತೊಗೋತು ಅಂತಂದರೆ ಇನ್ನೊಂದು ಕಂಪ್ನಿ ಬೇರೆ ತೊಗೊಳುತ್ತೆ. ಅದ್ರ ನೇಚರ್ ಏನಿರುತ್ತೋ ಅದ್ರದ್ದು ಪ್ರೊಡಕ್ಷನ್ ಏನಿರುತ್ತೋ ಅದ್ರ ತಕ್ಕನಾದಂಥದ್ದು ಪ್ರಾಕ್ಟಿಕಲ್ನ ಅಥವಾ ಪ್ರಾಕ್ಟೀಸ್ನ ಅದು ತೊಗೊಳುತ್ತೆ. ಅದಕ್ಕೆ ಇದನ್ನು ಯೂನಿವರ್ಸಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟು ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲು. ಎ ಮ್ಯಾನೇಜರ್ ಕ್ಯಾನ್ ಡೈರೆಕ್ಟ್ his subordinates in the performance of a work and control them whenever necessary. If the available resources are not utilized properly by him, he fails to achieve the corporate objectives in the absence of direction and control. Generally, the direction and control deals with the activities of human effort. ಮ್ಯಾನೇಜರ್ ಅವ್ರ ಕೆಳಗಡೆ ಇರ್ತಕ್ಕಂಥ ಸಬಾರ್ಡಿನೇಟ್ ಏನಿರ್ತಾರೆ, ಅವರು ಏನು ವರ್ಕ್ ಮಾಡ್ತಿರ್ತಾರೆ ಅವ್ರು ಪರ್ಫಾಮೆನ್ಸ್ ಮಾಡೋ ಥರ ಗೈಡ್ ಮಾಡೋದು ಮತ್ತು ಅವ್ರ ಮಧ್ಯೆ ಯಾವುದೇ ಕಾನ್ಫ್ಲಿಕ್ಟ್ ಆಗದೇ ಇರೋ ರೀತಿ ಕಂಟ್ರೋಲ್ ಮಾಡೋದಾಗಿರುತ್ತೆ. ಮತ್ತು ಒಂದು ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ಸಲ್ಲಿ ಗೈಡ್ ಆರ್ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಒಂದು ಕಂಪ್ನಿನ ಸಕ್ಸಸ್ ಮಾಡೋದಕ್ಕೆ ಆಗಲ್ಲ. ಅಂದರೆ ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟು ಒಂದು ಕಂಪ್ನಿಗೆ. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ನಾವು ಕಂಟ್ರೋಲ್ ಮಾಡದೆ ಅವರಿಗೆ ಒಂದು ಗೈಡ್ಲೈನ್ಸ್ ನೀಡದೆ ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡೋದಕ್ಕೆ ಬಿಟ್ಟರೆ ಅವ್ರು ಇಷ್ಟ ಬಂದಾಗ ಬರ್ತಾರೆ. ಈಗ 9 ಗಂಟೆಗೆ ಬರಬೇಕು, ಈಗ 9ರಿಂದ ಈಗ 10ರಿಂದ ಒಂದು 4 ಗಂಟೆ ವರ್ಕ್ ಅವರ್ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಇಷ್ಟ ಬಂದಾಗ ಒಂದು 11 ಗಂಟೆಗೆ ಬರ್ತಾರೆ.
ಒಂದು ಸುಮ್ಮನೆ ಬೇಜವಾಬ್ದಾರಿಂಗೆ ಕೆಲಸ ಮಾಡದೆ ಒಂದು 8 ಗಂಟೆ ಅಂದರೆ ಒಂದು 4 ಗಂಟೆಗೆ ಇರತಕ್ಕಂಥದ್ದನ್ನ ಒಂದು 3 ಗಂಟೆಗೆ ಹೊರಟೋಗ್ಬಿಡ್ತಾರೆ. ಅವರು ಹೇಳಿದ್ರೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಈಗ ಡೈರೆಕ್ಟ್ ಮಾಡದೆ ನಾವು ಒಂದು ಕಂಟ್ರೋಲ್ ಮಾಡದೇ ಇದ್ದರೆ ಇದೇ ರೀತಿಯೇ ಆಗೋದು. ಆಗ ನಮ್ಮದು ಕಂಪ್ನಿ ಏನಿರುತ್ತೆ, ನಮ್ಮದು ಆರ್ಗನೈಸೇಷನ್ ಏನಿರುತ್ತೆ ಸರ್ವೈವ್ ಆಗೋದಕ್ಕೂ ಆಗಲ್ಲ. ಮತ್ತು ನಮ್ದು ಏನು ಪ್ರಾಫಿಟ್ ಮಾಡಬೇಕು, ನಾವು ಏನು ಇನ್ವೆಸ್ಟ್ ಮಾಡಿರೋದಕ್ಕೆ ನಾವು ರಿಟರ್ನ್ ಪಡ್ಕೋಬೇಕು ಅಂತ ಇರ್ತೀವಿ, ಅದು ಸಾಧ್ಯ ಆಗಲ್ಲ. ಅದಕ್ಕೇ ನಾವು ಒಂದು ಡೈರೆಕ್ಟ್ ಅಂದರೆ ಒಂದು ಡೈರೆಕ್ಷನ್ ಇಷ್ಟು ಗಂಟೆಯಿಂದ ಒಂದು ಫಾರ್ಮಾಲಿಟಿನ ನಾವು ಮೇಂಟೈನ್ ಮಾಡಿದ್ರೆ, ಹಿಂಗೆ 10 ಗಂಟೆಗೆ ಕರೆಕ್ಟಾಗಿ 10 ಗಂಟೆಗೆ ಬರಬೇಕು, 4 ಗಂಟೆಗೆ ಎಕ್ಸಿಟ್ ಆಗಬೇಕು ಅಂತ ಇದ್ದರೆ ಅದು ಅದೇ ಡೈರೆಕ್ಷನಲ್ಲಿ ಹೋಗ್ತಿರ್ತಾರೆ ವರ್ಕರ್ಸು. ಮತ್ತು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ಕಂಪನಿ ಕೂಡ ಸರ್ವೈವ್ ಆಗುತ್ತೆ. ನೆಕ್ಸ್ಟು ಡೈನಾಮಿಕ್. ದಿ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಸ್ಟ್ಯಾಟಿಕ್. In the fast developing business world, new techniques are developed and adapted by the management. Management is changed according to the social change. The social change is the result of the changing business world. ಡೈನಮಿಕ್ ಅಂದರೆ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಸ್ಟಾಟಿಕ್. ಮ್ಯಾನೇಜ್ಮೆಂಟ್ ಒಂದು ಫಾಸ್ಟ್ ಡೆವಲಪಿಂಗ್ ಬಿಸ್ನೆಸ್ ವರ್ಲ್ಡ್ ಆಗಿರುತ್ತೆ. ಮತ್ತು ಮ್ಯಾನೇಜ್ಮೆಂಟ್ ಡೆವಲಪ್ ಆಗೋದಕ್ಕೆ ಹೊಸ ಹೊಸ ಟೆಕ್ನಿಕ್ಸ್ ಏನಿರುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಾಗಿರುತ್ತೆ ನಾವು. ಮತ್ತು ಸೋಷಿಯಲ್ ಚೇಂಜಸ್ ಅಂತಂದರೆ ಅದು ಒಂದು ಮ್ಯಾನೇಜ್ಮೆಂಟ್ ಮೇಲೆ ಪ್ರಭಾವ ಬೀರೋದಾಗಿರುತ್ತೆ. ಮತ್ತು ಸೋಷಿಯಲ್ ಚೇಂಜಸ್ ಬಿಸ್ನೆಸ್ ವರ್ಲ್ಡಲ್ಲಿ ನಾವು ಅದು ಕಂಪ್ನಿನ ರಿಸಲ್ಟ್ನ ಚೇಂಜ್ ಮಾಡುತ್ತೆ. ಅಂತಂದರೆ ರಿಸಲ್ಟ್ ಅಂತ ಏನು ಹೇಳಿದರೆ ಕಂಪ್ನಿ ಪ್ರಾಫಿಟು ಈ ವರ್ಷ ಒಂದು ಸ್ವಲ್ಪ ಕಮ್ಮಿ ಬಂದಿದೆ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಇಯರು ಅದಕ್ಕಿಂತ 2 ಬರ್ಬೋದು. ಆಗ ನಮ್ಮದು ಬಿಸ್ನೆಸ್ ವರ್ಲ್ಡಲ್ಲಿ ಏನಿರುತ್ತೆ ನಮ್ಮದು ರಿಸಲ್ಟು ಅಂತಂದರೆ ಈಗ ಒಂದು ಟಾಪ್ 10 ಕಂಪ್ನಿಲಿ ಲಿಸ್ಟಲ್ಲಿ ಬರ್ಬೋದು. ಅದು ಚೇಂಜಸ್ ಆಗ್ತಾನೇ ಇರುತ್ತೆ ನಮ್ಮದು ಕಂಪ್ನಿದು ಇದು ಸೋಷಿಯಲ್ ಚೇಂಜಸ್ ಮೇಲೆ. ಈ ಸೋಷಿಯಲ್ ಚೇಂಜಸ್ ಅಂತ ಹೇಳಿದ್ರೆ ನಮ್ಮದು ಆರ್ಥಿಕ ಪರಿಸ್ಥಿತಿ ಅಂದರೆ ನಮ್ಮದು ಪಬ್ಲಿಕಲ್ಲಿ ಏನಿರುತ್ತೆ ಆ ಸೋಷಿಯಲ್ ಚೇಂಜಲ್ಲಿ ಈಗ ಒಬ್ರದ್ದು ಒಂದು ಸಲ ಇದ್ದಂಥ ಟೇಸ್ಟ್ ಇನ್ನೊಂದು ಸಲ ಇನ್ನೊಬ್ಬ ಪರ್ಸನಿಗೆ ಇರೋಲ್ಲ, ಅದೇ ಟೇಸ್ಟ್ ಇರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಅವ್ರ ಟೇಸ್ಟ್ಗೆ ತಕ್ಕಂತೆ ಯಾವ ರೀತಿ ಚೇಂಜ್ ಆಗ್ತಿರುತ್ತೆ ಅದೇ ರೀತಿ ನಾವು ಬಿಸ್ನೆಸ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ, ನಮ್ಮದು ಪ್ರೊಡಕ್ಷನನ್ನು ಚೇಂಜ್ ಮಾಡಬೇಕಾಗುತ್ತೆ, ನಮ್ಮದು ಆಕ್ಟಿವಿಟೀಸ್, ನಮ್ಮದು ವೆದರ್ ಏನಿರುತ್ತೆ, ನೇಚರ್ ಅದೆಲ್ಲನೂ ಚೇಂಜ್ ಮಾಡಿಸಿದಾಗ ಅದೆಲ್ಲ ನಮ್ಮದು ಆರ್ಗನೈಸೇಷನ್ ಅಂದರೆ ಪ್ರಾಫಿಟ್ ಮೇಲ್ಗಡೆ ಬೀಳ್ಬೋದು. ಮತ್ತು ನಮ್ಮದು ಬಿಸ್ನೆಸ್ ವರ್ಲ್ಡ್ ಏನಿರುತ್ತೆ ಅದ್ರ ಮೇಲ್ಗಡೆ ಪ್ರಭಾವ ಬೀರುತ್ತೆ. Lastly, leadership quality. Leadership quality is developed in the persons who are working in the top level management. According to R.C. Davis, management is the functions of executive leadership everywhere. ಈ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳಿದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡೋ ಪರ್ಸನ್ಸು ಲೀಡರ್ಶಿಪ್ ಕ್ವಾಲಿಟಿನ ಡೆವಲಪ್ ಮಾಡ್ಕೋಬೋದು. ಲೀಡರ್ಶಿಪ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಆರ್ಗನೈಸೇಷನ್ಗೆ. ಈ ಲೀಡರ್ಶಿಪ್ ಕ್ವಾಲಿಟಿಲಿ ಏನೇನಿರುತ್ತೆ ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಅಂತ ಏನು ಅಂತ ಹೇಳಿದ್ರೆ ಲೀಡರ್ಶಿಪ್ ಒಂದು ಮ್ಯಾನೇಜ್ಮೆಂಟ್ ಅಥವಾ ಕಂಪ್ನಿಗೆ ಲಾಂಗ್ ಟೈಮ್ ಸರ್ವೈವ್ ಆಗಲು ಪ್ರಮುಖವಾಗಿರುತ್ತೆ. ಮತ್ತು ಒಬ್ಬ ಲೀಡರ್ ಅಂತ ಹೇಳಿದರೆ ಒಂದು ಪರ್ಫೆಕ್ಟ್ ಡಿಸಿಷನ್ ತೊಗೋಬೇಕು, ಮತ್ತು ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಥರ ಕೆಪಾಸಿಟಿ ಇರಬೇಕು. ಮತ್ತು ಏನೇ ಬಂದ್ರೂ ನಾನು ಆ ಚಾಲೆಂಜ್ನ ಫೇಸ್ ಮಾಡ್ತೀನಿ. ಮತ್ತು ಅವರು ಗ್ರೂಪಲ್ಲಿ ಏನಿರ್ತಾರೆ ಅವ್ರ ಕಂಟ್ರೋಲಲ್ಲಿ ಯಾರೇ ಎಂತೆ ಎಲ್ಲ ವರ್ಕರ್ಸ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಒಂದೇ ಥರ ಕಾಣಬೇಕು. ಅಂದರೆ ಒಬ್ಬನ ಒಂಥರ ಕಾಣೋದು, ಇನ್ನೊಬ್ರನ್ನ ಪಾರ್ಶಾಲಿಟಿ ಮಾಡಬಾರ್ದು. ಪಾರ್ಶಾಲಿಟಿ ಇದ್ದರೆ ಅವ್ರನ್ನ ಲೀಡರ್ ಅಂತಲೂ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಒಬ್ರಿಗೆ ಒಂದೊಂದು ಥರ ಮಾಡಿದ್ರೆ ಅವ್ರು ಹೆಂಗೆ ಲೀಡರ್ ಅಂತ ಹೇಳ್ತಾರೆ, ಅದು ಮಾಡೋದಾದರೆ ಬೇರೆ ಹೇಳ್ಕೊತಿರು. ಮತ್ತು ಅವ್ರ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಕೇಳಿಸ್ಕೊಂಡು ಅದನ್ನು ತೊಗೊಂಡೋಗಿ ಅವ್ರಿಗಿಂತ ಮೇಲ್ಗಡೆ ಏನಿರ್ತಾರೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಅವರಿಗೆ ತಿಳಿಸೋದಾಗಿರ್ಬೋದು, ಅದನ್ನೆಲ್ಲ ಸಾಲ್ವ್ ಮಾಡೋದಾಗಿದ್ದರೆ ಇವ್ರನ್ನ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಲೀಡರ್ಶಿಪ್ ಅಂತ ಅಂದರೆ ಲೀಡರ್ಸ್ ಅಂತ ಹೇಳಬಹುದು. ಇದೆಲ್ಲ ಕ್ವಾಲಿಟೀಸ್ ಇದ್ದರೆ ಇವ್ರನ್ನ ಲೀಡರ್ಸ್ ಅಂತ ಹೇಳ್ತೀವಿ ನಾವು. ಫೈನಲಿ ಕನ್ಕ್ಲೂಷನ್. ಇನ್ ಕನ್ಕ್ಲೂಷನ್, ಸಕ್ಸಸ್ಫುಲ್ ಮ್ಯಾನೇಜರ್ಸ್ ಆರ್ ಮೇಡ್ ನಾಟ್ born. They are self-made through continuous and never-ending work on themselves. Everyone starts at the bottom and then works his or her way up through hard work sustained over a long period of time. ಯಾರು ಕಂಪ್ನಿಗೆ ಜಾಯ್ನ್ ಆದ ತಕ್ಷಣವೇ ಸಕ್ಸಸ್ಫುಲ್ ಅಂದರೆ ಮ್ಯಾನೇಜರ್ ಆದ ತಕ್ಷಣವೇ ಸಕ್ಸಸ್ಫುಲ್ ಮ್ಯಾನೇಜರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಹುಡ್ತಾನೆ ಯಾರು ಅಂದರೆ ಸಕ್ಸಸ್ಫುಲ್ ಮ್ಯಾನೇಜರ್ ಆಗೋದಕ್ಕೆ ಆಗಲ್ಲ. ಅವರು ರೆಡಿ ಮಾಡೋದು ಅಂತಂದರೆ ಒಬ್ಬರನ್ನ ಸಕ್ಸಸ್ಫುಲ್ ಮ್ಯಾನೇಜರ್ ಆಗಬೇಕು ಅಂತ ಹೇಳಿದ್ರೆ ಅವ್ರನ್ನ ತಯಾರು ಮಾಡೋದಾಗಿರುತ್ತೆ. ಒಬ್ಬ ಸಕ್ಸಸ್ಫುಲ್ ಮ್ಯಾನೇಜರ್ಗೆ ಆಗಬೇಕಾದ್ರೆ ಕಂಟಿನ್ಯೂಸ್ ಆ್ಯಂಡ್ ನೆವರ್ ಎಂಡಿಂಗ್ ವರ್ಕ್ ಮತ್ತು ಸೆಲ್ಫ್ ಮೇಡ್ ಅಂದರೆ ನಮ್ಮ ಸ್ವಯಂ ಪ್ರೇರಿತ ಅಭ್ಯಾಸ ಏನಿರುತ್ತೆ ಅದರಿಂದ ಮಾತ್ರ ಸಾಧ್ಯ. ಎವ್ರಿ ಒನ್ ಪರ್ಸನ್ಸ್ ವಿತ್ ಸ್ಟಾರ್ಟ್ ಬಾಟಮ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಹಾರ್ಡು ಸ್ವಲ್ಪ ಅಂದರೆ ಆಮೇಲೆ ನೆಕ್ಸ್ಟು ಹಾರ್ಡ್ ವರ್ಕಿಂದ ಲಾಂಗ್ ಪೀರಿಯಡ್ವರೆಗೆ ವರ್ಕ್ ಮಾಡ್ತಾ ಸಾಧ್ಯ ಆಗುತ್ತೆ ಅವರು ಸಕ್ಸಸ್ಫುಲ್ ಮ್ಯಾನೇಜರ್ಸ್ ಆಗೋದಕ್ಕೆ. ಲಾಸ್ಟ್ಲಿ ಹೇಳೋದಾದರೆ ನಾವು
ಸಕ್ಸಸ್ಫುಲ್ ಮ್ಯಾನೇಜರ್ಸ್ನ ಪರ್ಸ್ನಾಲಿಟಿನ ಅಂದರೆ ಕ್ವಾಲಿಟೀಸ್ನ ಆ್ಯಂಡ್ ವರ್ಕ್ನ ಪರ್ಫಾಮೆನ್ಸ್ನ ನಾವು ನೋಡ್ತಾ ನೋಡ್ತಾ ಕಲಿಬಹುದು. ಅಂದರೆ ಅದನ್ನ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ನ ನಾವು ಮಾಡ್ತಾ ಮಾಡ್ತಾ ನೋಡೋದಾದರೆ ನಾವು ಕೂಡ ಮುಂದೆ ಒಂದು ಅಂದರೆ ಫ್ಯೂಚರಲ್ಲಿ ಒಬ್ಬ ಸಕ್ಸಸ್ಫುಲ್ ಮ್ಯಾನೇಜರ್ ಆಗೋದಕ್ಕೆ ಸಾಧ್ಯ. ಅಂದರೆ ನೀವು ಸಕ್ಸಸ್ಫುಲ್ ಮ್ಯಾನೇಜರ್ ಆಗಬೇಕು ಅಂತ ಹೇಳೋರು ಅಂದರೆ ನಾವು ಒಬ್ಬ ಸಕ್ಸಸ್ಫುಲ್ ಮ್ಯಾನೇಜರ್ ಅಂದರೆ ನಾವು ಏನು ಅವ್ರನ್ನೇ ಅಲ್ಲೇ ಹೋಗಿ ನೋಡಬೇಕು ಅಂತ ಏನಿಲ್ಲ. ಅಂದರೆ ನಮಗೆ ಗೊತ್ತಿರ್ತಕ್ಕ ಮ್ಯಾನೇಜರ್ ಆಗಬೇಕು ಅಂತ ಹೇಳೋರು ಅವ್ರನ್ನ ನೋಡ್ತಾ ನೋಡ್ತಾ ಕಲಿಬಹುದು ಮತ್ತು ಕೇಳ್ತಾನೂ ಕೂಡ ಕಲಿಬಹುದು. ಅಂದರೆ ಒಬ್ಬ ಸಕ್ಸಸ್ಫುಲ್ ಮ್ಯಾನೇಜರ್ ಏನಿರ್ತಾರೆ ಅವರು ಡೈರೆಕ್ಟ್ಲಿ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಕಷ್ಟಪಡ್ತಾರೆ, ತುಂಬಾ ಕಷ್ಟಪಡ್ತಾರೆ, ಲಾಂಗ್ ಟೈಮ್ವರೆಗೂ ಕೂಡ ವರ್ಕ್ ಮಾಡ್ತಿರ್ತಾರೆ. ಆವಾಗ ಸಾಧ್ಯ ಒಬ್ಬ ಸಕ್ಸಸ್ಫುಲ್ ಮ್ಯಾನೇಜರ್ ಆಗೋದಕ್ಕೆ ಸಾಧ್ಯ. ಇದೆಲ್ಲ ಪ್ರೊಸೆಸ್ಸಿಂಗು ಇದೆಲ್ಲ ಆ್ಯಕ್ಟಿವಿಟೀಸ್ನ ಕೂಡ ಈ ಮ್ಯಾನೇಜ್ಮೆಂಟು ಒಳಗೊಂಡಿರುತ್ತೆ. ಥ್ಯಾಂಕ್ ಯು.